ವಿಶ್ವಪ್ರಸಿದ್ಧ ವಿಶ್ವವಿಖ್ಯಾತ ಕರಗ ಉತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜರುಗಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಶುರುವಾದಂತಹ ಕರಗ ಉತ್ಸವ ಇಂದು ಬೆಳಗ್ಗೆ 5:45 ಕರಗ ಮೆರವಣಿಗೆ ಅಂತ್ಯಗೊಳ್ತು. ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿತು. ಎಲ್ಲರೂ ಕೂಡ, ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕರಗ 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಕೂಡ ಇರುತ್ತೆ. ಸೊ ಬೆಳಗಿನ ಹೊತ್ತಲ್ಲಿ ಆ ಕರಗ ನೋಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಭಕ್ತರೆಲ್ಲರೂ ಕೂಡ ಆಗಮಿಸಿದ್ರು. ಆ ಭಕ್ತರೆಲ್ಲರಿಗೂ ಕೂಡ ನಿರಾಸೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬಾಗಿಲು ಕ್ಲೋಸ್ ಮಾಡಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಭಕ್ತರೆಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಕರಗವನ್ನ ನೋಡ್ಲಿಕ್ಕೆ, ಕಣ್ ತುಂಬಿಕೊಳ್ಳಲಿಕ್ಕೆ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದಾವೆ. ಕೆಲ ಹೊತ್ತಿನ ಹಿಂದೆ ನೂಕುನುಗ್ಗಲು ಕೂಡ ಆಯಿತು. ಯಾಕಂದ್ರೆ ಎಲ್ಲರೂ ಕೂಡ ಒಳಗಡೆ ಹೋಗ್ಬೇಕು ಅಂತೇಳಿ ಎಡಭಾಗಕ್ಕೆ ಭಕ್ತರಿಗೆ ಒಳಗಡೆ ಬಿಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗದಿಂದ ಭಕ್ತರೆಲ್ಲರೂ ಕೂಡ ಬೆಳಗಿನ ಹೊತ್ತಲ್ಲಿ ಕರಗವನ್ನ ನೋಡಬೇಕು. ಯಾಕಂದ್ರೆ ಆ ಮಲ್ಲಿಗೆ ಹೂವಿನಿಂದ ಅಲಂಕಾರಗೊಂಡಂತ ಕರಗ ಏನಿದೆ ಅದನ್ನ ನೋಡ್ಲಿಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಮಹಿಳಾ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತೇಳಿ. ಮೇಡಮ್, ತಾವು ಎಲ್ಲಿಂದ ಬಂದಿರೋದು? ಈ ಸರಿ ಕರಗ ನೋಡಿದ್ರಾ, ಮಿಸ್ ಆಯ್ತಾ? ಆಕ್ಚುಲಿ ಮಿಸ್ ಆಯ್ತು ಲೈವ್ ಆಗಿ ನೋಡೋದು, ಬಟ್ ದೇವಸ್ಥಾನ ಒಳಗಡೆಯಿಂದ ನೋಡಿದ್ರಿ. ನಾವು JP ನಗರ್ ಕಡೆಯಿಂದ. ಪ್ರತಿ ವರ್ಷ ಕರಗ ನೋಡ್ತೀರಿ, ಈ ವರ್ಷದ ಕರಗ ಏನ್ ವಿಶೇಷ ಅನ್ಸುತ್ತೆ? ಈ ಸಾರಿ ಸ್ವಲ್ಪ ನಿರಾಶೆ, ಯಾಕಂದ್ರೆ ಲೈವ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಸ್ಟಿಲ್ ಎಷ್ಟೇ ಆದ್ರೂ ನಮ್ ಕರ್ಗನೇ ಅಲ್ವಾ, ಬಿಟ್ಕೊಡಕ್ ಆಗಲ್ಲ. ತುಂಬಾ ಚೆನ್ನಾಗಿದೆ. ತಾವೇನ್ ಹೇಳ್ತೀರಾ ಮೇಡಮ್? ಕರಗ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ನೋಡಕ್ಕಾಗಿಲ್ಲ, ಇವಾಗ ತುಂಬಾ ಬೇಗನೆ ಹೊಟ್ಟೋಯ್ತು. ಆಕ್ಚುಲಿ ಇಷ್ಟು ಬೇಗ ಯೂಶಲಿ ಹೋಗಲ್ಲ. ಅಟ್ಲೀಸ್ಟ್ 8 o'clock 9 o'clock ವರೆಗೂ ಆಗುತ್ತೆ. 5:45 ಹೋಗಿದ್ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ರಾತ್ರಿ ಎಲ್ಲ 7 ದಿನದಿಂದ ನಾವೆಲ್ಲ ತುಂಬಾ ವೇಟ್ ಮಾಡ್ತಿರ್ತೀವಿ, ತುಂಬಾ ಎಲ್ಲ ಪ್ರಿಪರೇಷನ್ಸ್ ನಡೀತಿರುತ್ತೆ. ಇಷ್ಟು ಬೇಗ ಸ್ವಲ್ಪ ಬೇಜಾರಾಯ್ತು. ಬಟ್ ದೇವ್ರನ್ನ ನೋಡಿ ತುಂಬಾ ಖುಷಿ. ಅಲ್ಲ, ಕೆಲವರೆಲ್ಲ ಮಿಡ್ ನೈಟೇ ಬಂದಿರ್ತಾರೆ, 1 ಗಂಟೆಗೆ ಶುರು ಆಯ್ತು ಅಂತೇಳಿ. ನೀವು ಕೂಡ ಬರ್ತೀರಾ ಪ್ರತಿ ವರ್ಷ? ಹೌದು, ನಾವು ಇವರೇನೆ, ನಾವು ಈ ದೇವ್ರನ್ನೇ ಪೂಜೆ ಮಾಡೋದು, ನಾವು ಈ ಜಾತಿನೇನೆ. ಸೊ ನಾವು 7 ದಿನದಿಂದ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ. ನಮ್ಮ ಮನೆ ಎಲ್ಲರೂ ವೀರಕುಮಾರ್ ಎಲ್ಲ ಬರ್ತಾರೆ. ನಮ್ಮ ಅಣ್ಣಂದಿರೆಲ್ಲ ಬಂದಿದ್ರು. ಆಕ್ಚುಲಿ ಎಲ್ಲ ವೀರಕುಮಾರ್ ಎಲ್ಲ ರಾತ್ರಿಯಿಂದ ಇದ್ದಾರೆ ಅವರೆಲ್ಲಾನು. ನಾವು ಯೂಶಲಿ ಅರ್ಲಿ ಮಾರ್ನಿಂಗ್ ಬರ್ತೀವಿ, ಸೊ ದಟ್ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ನೋಡಕ್ಕೆ ನಮ್ಮ ಮನೆ ಹತ್ರ ಅಂತೆಲ್ಲ. ಬಟ್ ಈ ಸತಿ ಅರ್ಲಿ ಮಾರ್ನಿಂಗ್ ಬಂದ್ರು ದೇವ್ರೆ ನಮ್ಗಿನ ಮುಂಚೆ ಹೋಗಿದ್ದು ಸ್ವಲ್ಪ ಬೇಜಾರಾಯ್ತು. ಬಟ್ ಇಟ್ಸ್ ಫೈನ್. ನಾವು ನೋಡಿದ್ವಿ, ಒಳಗಡೆ ಹೋಗಿ ನೋಡ್ಬೇಕಾಗಿತ್ತು. ಆದ್ರೆ ದೇವ್ರು ಇವಾಗ ಒಳಗಡೆ ಹೊಟ್ಟೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ನಾವಾದ್ರೂ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡೋಣ ಅಂತ ಬಂದ್ರಿ. ನಮ್ ಹಸ್ಬೆಂಡ್ ಎಲ್ಲ ವೀರಕುಮಾರ್ ಇದ್ರು ಇಷ್ಟೊತ್ತು. ಸರಿ, ನಾವು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೂ ಮಹಿಳಾ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ತಾವು ಎಲ್ಲಿಂದ ಬಂದಿರೋದು? ಸೊ ಈ ಬಾರಿ ಕರಗ ಲೈವ್ ಆಗಿ ನೋಡಿದ್ರೆ? ಇಲ್ಲ ಸರ್, ನೋಡಿಲ್ಲ. ಎಲ್ಲ ನಮ್ ತುಂಬಾ ನಿರಾಸೆ ಇದೆ, ನೋಡಿಲ್ಲ ಅಂತ. ನಾವೆಲ್ಲ ಒಂದೇ ಮನೆ, ನಾವು JP ನಗರದಿಂದಾನೆ. ಅದಕ್ಕೆ ಇಲ್ಲಿ ನೆನ್ಸ್ಕೊಂಡ್ರೆ ತೀರುತ್ತೆ ಅಂತಾರೆ, ನಿಜನಾ? ಹೌದು ಹೌದು ಸರ್, ಆಗುತ್ತೆ, ಖಂಡಿತ ಆಗುತ್ತೆ. ಭಕ್ತರ ಮಾತು ಬಹಳಷ್ಟು ಸಂಖ್ಯೆಯಲ್ಲಿ. ಯಾಕಂದ್ರೆ ಬೆಳಗಿನ ಹೊತ್ತಲ್ಲಿ, ಯಾಕಂದ್ರೆ 6 ಗಂಟೆಗೆ ಬಂದಂತ ಭಕ್ತರೇನಿದ್ದಾರೆ ಅವರಿಗೆ ಲೈವ್ ಆಗಿ ಕರಗ ನೋಡುವಂತ ದೃಶ್ಯಗಳು ಸಿಗ್ತವೆ ಅಂತೇಳಿ ಎಲ್ಲರೂ ಕೂಡ ನಂಬ್ಕೊಂಡಿದ್ರು. ಆದ್ರೆ ಈ ಸರಿ ಯಾಕಂದ್ರೆ ಅದರ ಟೈಮಿಂಗ್ಸ್ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದು 12ವರೆಗೂ ಕೂಡ ಆರಂಭ ಆಗ್ಬಹುದು, 1 ಗಂಟೆಗೂ ಕೂಡ ಆರಂಭ ಆಗಬಹುದು. ನಿನ್ನೆ 1 ಗಂಟೆಗೆ ಆರಂಭ ಆಯಿತು. CM ಸಿದ್ದರಾಮಯ್ಯ ಆದಿಯಾಗಿ ಬಹಳಷ್ಟು ಪ್ರಮುಖರೆಲ್ಲರೂ ಕೂಡ ಆಗಮಿಸಿದ್ರು. ತಾವು ತಮ್ಮೂರಿಂದ ಕರಗಕ್ಕೆ ಬಾಲ್ಯ ದಿನಗಳು ಬರ್ತಿದ್ವಿ ಅನ್ನೋ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ನೆನಪು ಮಾಡಿಕೊಂಡ್ರು. ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಕರಗ ಅದ್ದೂರಿ ಮತ್ತು ವಿಜೃಂಭಣೆಯಿಂದನೇ ಜರುಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, News 18.